ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2 ಮೇ 2026. मुरली महावाक्यಗಳು मीठे बच्चे। इस ड्रामा के अंदर विनाश की भारी नोंद है। तुम्हें विनाश के पहले कर्मातीत बनना है। ಮಧುರ ಮಕ್ಕಳೇ, ಈ ಡ್ರಾಮಾದೊಳಗೆ ವಿನಾಶದ ಬಹಳ ದೊಡ್ಡ ನೊಂದಿದೆ. ತಾವು ವಿನಾಶದ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ, ಕರ್ಮಾತೀತರು ಆಗಬೇಕಾಗಿದೆ. ಬಾಬಾ ಹೇಳ್ತಾರೆ ಡ್ರಾಮಾದ ಒಳಗೆ ವಿನಾಶ ನೊಂದಿದೆ ಅಂತ. ಒಂದು ಸ್ಥೂಲವಾದ ವಿನಾಶ ಡ್ರಾಮಾ ಅನುಸಾರ ನೊಂದಿದೆ. ಯಾವುದು? ಪಂಚತತ್ವಗಳ ಮೂಲಕ ಏನೆಲ್ಲ ಭಯಾನಕ ದೃಶ್ಯಗಳು ಕಾಣಬೇಕಾಗಿದೆ, ಏನೆಲ್ಲ ಆಗಬೇಕಾಗಿದೆ, ಅದಂತೂ ನೊಂದಿದೆ. ಆದರೆ ವಿನಾಶದಲ್ಲಿ ಡ್ರಾಮಾದಲ್ಲಿ ವಿನಾಶ ನೊಂದಿದೆ ಅರ್ಥಾರ್ಥ ಯಾವ್ಯಾವ ವಿನಾಶ ಆಗ್ತದ? ನಮ್ದು ಯಾವಾಗಲೂ ಪಂಚತತ್ವಗಳದ್ದು ಅಥವಾ ಪ್ರಾಪರ್ಟಿ, ಈ ಜಗತ್ತು, ಈ ಕಣ್ಣಿಗೆ ಕಾಣೋದು ಏನೆಲ್ಲ ಇದೆ ಇದ್ರದ್ದು ಅಂತ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ವಿನಾಶ ಆಗುವಂಥದ್ದು ಬಹಳ ಸೂಕ್ಷ್ಮ ರೂಪದಲ್ಲಿ ನೋಡಿದರೆ ನಮ್ಮದೇನು ಈ ಸ್ಟೋರಿ ಒಳಗಡೆ ನಿರಾಕಾರ ಆತ್ಮನ ಯಾವ ವಿನಾಶನೂ ಕೂಡ ಎಂದಿಗೂ ಆಗೋದಕ್ಕೆ ಸಾಧ್ಯವಿಲ್ಲ. ಆತ್ಮನ ಪ್ಯೂರ್ ಸೈಲೆನ್ಸ್ ಬಿಟ್ಟು ಬಾಕಿ ಏನೆಲ್ಲ ಇದೆ ಎಲ್ಲದ್ರದ್ದು ಅಂತಾಗ್ತದ. ಏನು ನಮ್ಮ ವಾಯ್ಸ್ ಇದೆ, ನಮ್ಮ ಶಬ್ದಗಳಿವೆ, ನಮ್ಮೆಲ್ಲ ಆಡಿ ಹೋದ ಮಾತುಗಳಿವೆ, ಏನೆಲ್ಲ ರೆಕಾರ್ಡಿಂಗ್ಸ್ ಇವೆ, ಅಥವಾ ನಮ್ಮ ಏನೆಲ್ಲ ಜೀವನ ಚರಿತ್ರೆ ಇದೆ, ಮಾನ ಇದೆ, ಮರ್ಯಾದೆ ಇದೆ, ಇದೆಲ್ಲದ್ರದ್ದು ಅಂತಾಗೋದಿದೆ. ಏನೋ ಕೂಡಿಟ್ಟಿವಿ, ಗಳಿಸೀವಿ, ಹೆಸರು ಮಾಡಿದ್ದೀವಿ, ಇವೆಲ್ಲ ನಮ್ಮ ಸ್ಟೋರಿ ಒಳಗಿದೆ. ಪಾತ್ರಕ್ಕೆ ಸಿಕ್ಕಂಥ ಸ್ಟೋರಿ ಒಳಗಿದೆ. ಸ್ಟೋರಿ ಒಳಗಿದೆಲ್ಲವೂ ಎಂಡ್ ಆಗೋದಿದೆ. ಅವಾಗೆ ಕಲ್ಪದ ಅಂತಾಗೋದಿದೆ. ಅಂದಮೇಲೆ ಇದೆಲ್ಲವೂ ವಿನಾಶ ಆಗೇ ಆಗ್ತದ. ವಿನಾಶ ಆಗೋಕ್ಕಿಂತ ಮೊದಲೇ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ರಿ. ಯಾಕೆ ಅಂದರೆ ಹೇಗೋ ಒಂದು ರೀತಿಯಿಂದ ನಾವು ತೋಟದಲ್ಲಿ ಹಚ್ಚಿದಂಥ ಕಬ್ಬಿಗೋ ಯಾವುದೋ ಬೆಳೆಗೋ ಬೆಂಕಿ ಬಿತ್ತು ಅಂತಂದ್ರೆ ಭಲೆ ಏನು ಮಾಡೋದು, ಹಾಗೇ ಬಿಟ್ಟದ. ಯಾವುದೋ ಒಂದು ನಮ್ಮ ಕರ್ಮ ಫಲ ಇರ್ಬೋದು, ನಮ್ಮ ಪರೀಕ್ಷೆ ಇರ್ಬೋದು ಅಂತ ಹೇಗಾದರೂ ಮಾಡಿ ಭಲೆ ಸಮಾಧಾನ ಪಟ್ಕೋಬೋದು. ಆದರೆ ಈ ರೋಲಿಗಿರುವಂಥ ಹೆಸರು, ಈ ರೋಲ್ನ ಸಂಬಂಧಿಕರು, ಸ್ವತಃ ಮಕ್ಕಳು ಏನಾದರೂ ಹೆಸರು ಕೆಡ್ತದಂದ್ರೆ, ಚರಿತ್ರೆ ಕೆಡ್ತದಂದ್ರೆ, ಅಥವಾ ಗಳಿಸಿದ ಕರ್ಮಗಳು ಕೆಟ್ಟು ಹೋಗ್ತಾ ಇದ್ದಾವತ್ತಂದ್ರೆ ಅದನ್ನು ತಡ್ಕೊಳ್ಳೋದು ಬಹಳ ಕಠಿಣ. ಅದಕ್ಕೆ ಬಾಬಾ ಅಂತಾರೆ ಇವೆಲ್ಲವುಗಳು ಅಂತ ಆಗ್ತದೆ. ಯಾಕೆ? ಒಂದು ಯಾವುದೇ ಒಂದು ಸಿನಿಮಾದೊಳಗೆ ತೋರಿಸ್ಲಾಗ್ತದ ಆ ಹೀರೋ ಹೀರೋಯಿನ್ ಪ್ರಾಣನೂ ಹೋಗ್ತ, ಕೆಲವೊಂದು ಏನು ಆ ಸಿನಿಮಾದ ಅಂತ್ಯ ಇದೆಯಲ್ಲ ಅದು ಟ್ರಾಜಿಡಿಯಿಂದ ಎಂಡ್ ಆಗ್ತದ. ಎಲ್ಲವೂ ಆ ಸಾಮ್ರಾಜ್ಯ ನಷ್ಟ ಆಗಿ ಹೋಗುವುದನ್ನು ತೋರಿಸ್ತಾರ. ರಾಜ ಕೊನೆಗೆ ಸಾವನ್ನಪ್ಪತನ, ಕೊನೆಗೆ ತನ್ನ ಪ್ರಾಣ ಬಿಟ್ಟು ಬಿಡ್ತಾನ, ಹೀಗೆ ತೋರಿಸ್ಲಾಗ್ತದೆ. ಹಾಗೇನೆ ಈ ರೋಲ್ನ ಎಂಡ್ ಆಗೋದು ಬಹಳ ವಿಚಿತ್ರ ಇದೆ, ಬಹಳಷ್ಟು ಭಯಾನಕ ಇದೆ. ಅದೇ ಥರ ನೊಂದಿದೆ ಇದು. ಅದನ್ನೇ ನೋಡಲಿಕ್ಕೆ ನಮ್ಮ ಸ್ಥಿತಿ ಕರ್ಮಾತೀತ ಆಗಿರಬೇಕು. ಯಾಕಂದರೆ ಕರ್ಮಾತೀತ ಆಗಬೇಕಾದಂತಹ ಮನಸ್ಸು ಈ ಸ್ಟೋರಿಯ ಒಂದು ರೋಲ್ನ ಜೊತೆಗೆ ಬಹಳ ಕನೆಕ್ಟೆಡ್ ಇದೆ, ಇಂಟರ್ಆ್ಯಂಗಲ್ಡ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಒಂದು ವೇಳೆ ಇದು ನನ್ನ ಚರಿತ್ರೆ ಹೀಗಾಯ್ತಲ್ಲ, ನನ್ನ ಸ್ಟೋರಿ, ನನ್ನ ಹೆಸರು ಈ ರೀತಿ ಆಯಿತು, ನನ್ನ ಜೀವನ ಹಿಂಗಾಯ್ತಲ್ಲ ಅಂತ ಇದು ಮತ್ತೆ ಕನಸಿನ ಲೋಕದಲ್ಲಿ ಮುಳುಗಿಬಿಡ್ತದೆ. ಅದಕ್ಕೆ ಏನೇ ರೋಲಲ್ಲಿ ಆದರೂ ಕೂಡ ನಾ ರೋಲಿಂದ ಡಿಟ್ಯಾಚ್ ಆಗಿರುವಂತಹ ಅಶರೀರಿ ಆತ್ಮ ಈ ಶರೀರದಲ್ಲಿ ಏನೆಲ್ಲ, ಈ ಶರೀರದ ರೋಲ್ನಲ್ಲಿ ಏನೆಲ್ಲ ನಡೀತಾ ಇದೆ, ಕೇವಲ ಇದಕ್ಕೆ ನಾ ಸಾಕ್ಷಿ ಇದ್ದೀನಿ ಅನ್ನುವಂತಹ ಕರ್ಮಾತೀತ ಅವಸ್ಥಾ ಮೊದಲೇ ಪ್ರಾಪ್ತ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: बाबा के किन शब्दों की कशिश सम्मुख में बहुत होती है? ಬಾಬಾರ ಯಾವ ಶಬ್ದಗಳ ಆಕರ್ಷಣೆ ಸನ್ಮುಖದಲ್ಲಿದ್ದಾಗ ಬಹಳ ಆಗ್ತಿರ್ತದ? ಪ್ರಶ್ನೆನೇ ನಿಗೂಢಿದೆ, ಗುಹೆ ಇದೆ. जब बाबा जब कहते तो मेरे बच्चे हो तो इन शब्दों की कशिश सम्मुख में बहुत होती है. ಯಾವಾಗ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ನನ್ನ ಮಕ್ಕಳಿದ್ದೀರಿ ಅಂತ, ಯಾವಾಗ ಈ ಮಾತು ನೀವು ಸನ್ಮುಖದಲ್ಲಿ ಕೇಳ್ತಿರಲ್ಲ ಅವಾಗ ಇದು ಬಹಳ ಆಕರ್ಷಿತ ಆಗ್ತದ. ಸಮ್ಮುಖ ಸುನ್ನೆ ಸೆ ಬಹುತ್ ಅಚ್ಚಾ ಲಗ್ತಾ ಹೇ. ಸನ್ಮುಖದಲ್ಲಿ ಕೇಳೋದ್ರಿಂದ
ಮಾತು, ಆ ಮಹಾವಾಕ್ಯ ಬಹಳ ಉತ್ತಮ ಫೀಲ್ ಆಗ್ತದ. मधुबन सब बच्चों को आकर्षित करता है क्योंकि यहाँ है ही ಈಶ್ವರಿಯ ಪರಿವಾರ. ಮಧು ಅಂದರೆ ಮಧುರವಾದಂತಹ, ಸ್ವೀಟ್ ಅಂತ, ಮಧು ಸ್ವೀಟ್. ಮಧುಬನ ಅಂತಂದರೆ ಮಧುರವಾದ ಬನ ಯಾವುದು? ನಿರಾಕಾರ ಆತ್ಮ, ಆತ್ಮನೇ ಮಧುಬನ. ಬಾಬಾ ಹೇಳ್ತಾರ, ಬಾಬನ್ ಸನ್ಮುಖ ಅರ್ಥಾರ್ಥ ಹಿಂಗಲ್ಲ ಫಿಸಿಕಲಿ ನನ್ನ ಶರೀರ ಒಯ್ದು ಬಾಬನ ಮುಂದೆ ಕುದುರ್ಸಿದ್ದೀನಿ, ಬಾಬಾ ಮೀಠೆ ಬಚ್ಚೆ ಅಥವಾ ನನ್ನ ಮಕ್ಕಳೇ ಅಂತ ಹೇಳಿದ್ದಕ್ಕೆ ಏನಾಗ್ತದ, ಆ ಮಾತು ಬಹಳ 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 ಇಷ್ಟ ಆಗ್ತದಂತ. ಹೀಗಲ್ಲ, ಇದು ಸ್ಥೂಲ ರೂಪದ ಮಾತು, ಹಾಗೂ ಇಷ್ಟ ಆಗ್ತದ, ಖುಷಿ ಆಗ್ತದ. ನಾವು ಸ್ಥೂಲ ಮಧುಬನಕ್ಕೆ ಹೋದಾಗ ಅಲ್ಲಿ ಯಾವಾಗ ಬಾಬನ ಮಿಲನ ಮಾಡ್ತೀವಿ, ಆಗ ಬಾಬಾ ಈ ಮಹಾವಾಕ್ಯವನ್ನು ನುಡಿಸಿದರೆ ಅವಶ್ಯ ಖುಷಿ ಆಗ್ತದ. ಆದರೆ ಬಾಬಾ ಹೇಳ್ತಾರ, ನಿಜವಾಗಿಯೂ ಚಲೋ ಆಗೋದು ಯಾವಾಗತ್ತಂದರೆ ನನ್ನ ಬುದ್ಧಿಯಲ್ಲಿ ಪರಮಾತ್ಮನ ಸಾನ್ನಿಧ್ಯ, ಭಗವಂತನ ಸನ್ಮುಖದಲ್ಲಿ ಇದ್ದುಕೊಂಡು. ಹೇಗೆ ಕೋರ್ಟಲ್ಲಿ ಹೇಳ್ತದೆ, ಭಗವಂತನ ಸನ್ಮುಖದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಅಂತ. ಹಾಗೆ ಬಾಬಾನ ಸನ್ಮುಖದಲ್ಲಿ ಈ ಬುದ್ಧಿಯನ್ನು ನಿಲ್ಲಿಸಿದಾಗ, ಬಾಬನ ಮಹಾವಾಕ್ಯ ಯಾವಾಗ ಕೇಳ್ತೀವಲ್ಲ, ಅದು ಬಹಳ ಉತ್ತಮವಾಗಿ ಅದು ಮನಸ್ಸಿಗೆ ಟಚ್ ಆಗ್ತದ. ಮತ್ತು ಬಾಬಾ ಹೇಳ್ತಾರ, ಬಹಳಷ್ಟು ಆಕರ್ಷಣೀಯದ ಮಧುಬನನೇ ಅಷ್ಟು ಆಕರ್ಷಣೆ. ಯಾವ ಮಧುಬನ? ಆತ್ಮದ ಒಂದು ಮೂಲ ಸ್ಥಿತಿ ಇದೆಯಲ್ಲ, ಅದು ಮಧುಬನ. ಬ್ರಾಹ್ಮಣೋಂಕ ಸಂಘಟನೆ ಎಲ್ಲಿ ಒಂದು ಸ್ಥೂಲ ಮಧುಬನದಲ್ಲೂ ಕೂಡ ಮಧುಬನ ಯಾವುದು ಸ್ಥೂಲ ವಸ್ತುಗಳಿಂದ ತಯಾರು ಮಾಡಲಾಗಿದೆ, ಸ್ವಯಂ ಭಗವಂತನ ಆಗಮನ ಆಗುವಂತಹ ಆ ಮಧುಬನ, ಅಲ್ಲಿಯೂ ಕೂಡ ಬ್ರಾಹ್ಮಣರ ಸಂಘಟನೆ ಇದೆ, ಅದು ಈಶ್ವರಿಯ ಪರಿವಾರ ಇದೆ. ಆ್ಯಕ್ಚುಲಿ ಈಶ್ವರನ ಪರಿವಾರ ಅಂದರೆ ನಿರಾಕಾರ ಆತ್ಮರು. ನಿರಾಕಾರ ಆತ್ಮದ ಸ್ಥಿತಿಯೇ, ಆತ್ಮನ ಒಂದು ಸಂಗ್ರಹವೇ ಈಶ್ವರಿಯ ಪರಿವಾರ. ಬ್ರಾಹ್ಮಣ ಆಪಸ್ ಮೇ ಜ್ಞಾನ ಕಿ ಹಿ ಲೇನ್ ದೇನ್ ಕರ್ತೆ ಹೇನಾ. ಮಧುಬನ ಅಂದರೆ ಎಲ್ಲಿ ಜ್ಞಾನದ ಲೇನ್ದೇನಿದೆ, ಎಲ್ಲಿ ಜ್ಞಾನದ ಬುದ್ಧಿಯಲ್ಲಿ ಜ್ಞಾನ, ಆ ಜ್ಞಾನವನ್ನು ಮನಸ್ಸಿಗೆ ಕೊಡಲಾಗ್ತದೋ ಆ ಕ್ಷೇತ್ರ, ಅರ್ಥಾತ್ ಸೂಕ್ಷ್ಮವಾದಂತಹ ಕ್ರಿಯೆ, ಇದಕ್ಕೆ ಬಾಬಾ ಹೇಳ್ತಾರ ಇದು ಮಧುಬನ. ಆತ್ಮ ಬುದ್ಧಿಯೊಳಗಿನ ನಾಲೆಜ್, ಬುದ್ಧಿ ಯಾವಾಗ ಮನಸ್ಸಿಗೆ ನಾಲೆಜ್ ಕೊಡ್ತದೋ ಆಗ ಒಂದು ವೇಳೆ ಆ ಬುದ್ಧಿ ಎದುರುಗಡೆಗೆ ಈ ಮನಸ್ಸು ಸರೆಂಡರ್ ಆಗಿ ಆ ಸತ್ಯ ಜ್ಞಾನವನ್ನು ಕೇಳ್ತಾ ಹೋದ್ರ ಆ ಮನಸ್ಸು ಬಹಳ ಖುಷಿಯಲ್ಲಿ ಬರ್ತದೆ ಅಂತ. ಗೀತ್ ಹಮಾರಿ ತೀರ್ಥ ನ್ಯಾರೆ ಹೇ, ನಮ್ಮ ತೀರ್ಥ ಯಾತ್ರಾ ಎಲ್ಲಕ್ಕಿಂತ ನ್ಯಾರ ಇದೆ. ಓಂ ಶಾಂತಿ. ಈ ಸಮಯ ಮುರಳಿಯ ಮುಖ್ಯ ಸಾರ, ತನ್ ಮನ್ ಧನ್ ಸೆ ರೂಹಾನಿ ಸೇವಾ ಮೇ ಮದದಗಾರ್ ಬನ್ನ ಹೇ. ತನು ಮನ ಧನದಿಂದ ಈಶ್ವರೀಯ ಸೇವೆಯಲ್ಲಿ ಸಹಯೋಗಿಯಾಗ್ರಿ. ಬಾಬಾ ಯಾಕೆ ಮಕ್ಕಳಿಂದ ಸಹಯೋಗ ಕೇಳ್ತಾರೆ ಅಂತಂದರೆ, ನಿರಾಕಾರ ಬಾಬಾ ಈ ರಕ್ಷಕ ಜಗತ್ಪಾಲಕ, ಬೇಕು ಅಂದರೆ ಯಾರ ಸಹಯೋಗವಿಲ್ಲದೆ ಈ ಜಗತ್ತನ್ನು ಏನು ಬೇಕಾದರೂ ಮಾಡ್ಬೋದು. ತನು ಮನ ಧನ ಏನಿದೆ, ಇದು ಡ್ರಾಮಾದ ಮೂಲಕ ಈ ರೋಲ್ಗೆ ಸಿಕ್ಕಿರುವಂಥ ಅತ್ಯಮೂಲ್ಯ ಪ್ರಾಪರ್ಟಿ. ಅಂದರೆ ಸ್ಥೂಲ ಪ್ರಾಪರ್ಟಿ ಯಾವುದು? ಆತ್ಮನ ಒಂದು ಆ್ಯಕ್ಟಿಂಗಿಗಾಗಿ ತನು, ಆತ್ಮನ ಒಂದು ಸದ್ಗುಣಗಳನ್ನು ಅನುಭವ ಮಾಡೋದಕ್ಕಾಗಿ ಮನ, ಹಾಗೂ ಈ ಜಗತ್ತಿನಲ್ಲಿ ಚಲಾವಣೆ ಆಗುವಂಥ ಧನ. ಇವು ಮೂರು ಏನಿದಾವ, ಇವು ಡ್ರಾಮಾ ಕೊಟ್ಟಿರುವಂಥದ್ದು. ತನು ಮನ ಧನ ಇವು ಮೂರು ಬಾಬನ ವಸ್ತು ಆಗಿವೆ. ನಾ ಆತ್ಮ ಇವು ಮೂರರಿಂದಲೂ ಡಿಟ್ಯಾಚ್ಡ್ ಇದ್ದೀನಿ. ಅದಕ್ಕೆ ಬಾಬಾ ಅಂತಾರ, ತನು ಮನ ಧನವನ್ನು ಇದು ಯಜ್ಞದ ಮೂಲಕ, ಬಾಬಾರವರ ಮೂಲಕ ಸಿಕ್ಕಿರುವಂಥದ್ದು, ಇದನ್ನು ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸ್ರಿ, ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ತನು ಆಗಲಿ ಇದು ದೇಹದಲ್ಲಿ ಮುಳುಗಿಸ್ತದ, ಮನಸ್ಸಾಗಲಿ ಇದು ಬಹಳಷ್ಟು ಹಲ್ಚಲ್ ಮಾಡಿಸ್ತಾ ಇದೆ, ಚಿಂತೆ ಮಾಡಿಸ್ತಾ ಇದೆ. ಧನ ಬಹಳಷ್ಟು ಸ್ವಾರ್ಥಿಯನ್ನಾಗಿ ಮಾಡಿಸ್ತಾ ಇದೆ. ಅದಕ್ಕೆ ಬಾಬಾ ಅಂತಾರ, ಈಶ್ವರಿಯ ಯಜ್ಞದಲ್ಲಿ ಇವುಗಳನ್ನು ತೊಡಗಿಸೋದ್ರಿಂದ, ಇವುಗಳ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗೋದ್ರಿಂದ ಬಾಬಾ ಹೇಳ್ತಾರೆ ಆತ್ಮದ ಒಂದು ಉನ್ನತಿ ಪ್ರಗತಿ ಆಗ್ತಾ ಹೋಗ್ತದ. ಅದಕ್ಕಾಗಿ ಏನು ಮಾಡ್ರಿ, ತನು ಮನ ಧನದ
ಮೂಲಕ ಈಶ್ವರ್ಯ ಸೇವೆಯಲ್ಲಿ ಸಹಯೋಗಿಗಳು ಆಗಬೇಕಿದೆ. ಸಬ್ಕೋ ಅಲ್ಫ್ ಕಾ ಪರಿಚಯ ದೇ ವರ್ಷೆ ಕಾ ಅಧಿಕಾರಿ ಬನ್ನ ಹೇ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಟ್ಟು ತಂದೆಯ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡ್ಕೋಬೇಕಾಗಿದೆ. ವಿನಾಶ್ ಕೆ ಪೆಹ್ಲೆ ಕರ್ಮಾತೀತ್ ಬನ್ನೆ ಕೆ ಲಿಯೆ ಬಾಬಾ ಕಿ ಯಾದ್ ಮೇ ರೆಹನಾ ಹೇ. ವಿನಾಶದ ಮೊದಲು ಕರ್ಮಾತೀತ್ ಆಗೋದಕ್ಕಾಗಿ ನೆನಪಿನಲ್ಲಿರಿ. ಎಲ್ಲವೂ ಅಂತಾಗಿ ಹೋಗ್ತದೆ. ಈ ಸ್ಟೋರಿ ದೇಹದ ಎಲ್ಲ ಕತೆ ಎಂಡಾಗಿ ಹೋಗುತ್ತದ. ಅದಕ್ಕೆ ನಿಮ್ಮ ಸ್ಥಿತಿಯನ್ನು, ಈ ಶರೀರ ಎಂಡ್ ಆಗೋಕ್ಕಿಂತ ಮೊದಲೇ ನಿಮ್ಮ ಸ್ಥಿತಿಯನ್ನು ಕರ್ಮಾತೀತ ಮಾಡಿಕೊಡ್ರಿ. ಯಾಕಂದರೆ ಕರ್ಮಾತೀತ ಸ್ಥಿತಿಯ ಅನುಭವನೂ ನಾನು ಇದೇ ಸಂಗಮದಲ್ಲಿ ನಿರಂತರ ಅನುಭವ ಮಾಡಬೇಕಾಗಿದೆ. ಅದಕ್ಕೆ ವಿನಾಶ ಆಗುವ ಮೊದಲೇ, ಈ ಶರೀರ ಎಂಡ್ ಆಗುವ ಮೊದಲೇ, ಶರೀರದ ಸ್ಟೋರಿಯ ಎಲ್ಲ ಸ್ಮೃತಿಗಳು ಎಂಡ್ ಆಗೋಕ್ಕಿಂತ ಮೊದಲೇ ನಿಮ್ಮ ಉತ್ತಮ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಡ್ರಿ. सेकेंड पॉइंट, बाप समान मोह जीत बनना है. आत्मा का आत्मा से जो मोह हो गया उसे निकाल एक बाबा से लगन लगानी है. ಬಾಬರ್ ಸಮಾನ ಆಗೋದಕ್ಕಾಗಿ ಅಂದರೆ ಈ ನನ್ನ ಮನಸ್ಸು ಬಾಬ್ ಸಮಾನ್ ಮನಸ್ಸಾಗಬೇಕು ಅಂದರೆ ಈ ಮನಸ್ಸನ್ನು ಮೊದಲು ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಮನಸ್ಸು ಬಾಬಾಗೆ ಅರ್ಪಣೆ ಮಾಡೋ ಸಲುವಾಗಿ ಆತ್ಮದು ಅಂದರೆ ಆತ್ಮ ಅಂದರೆ ಮನಸ್ಸು, ಈ ಮನಸ್ಸಿನ ಪ್ರೇಮ, ಈ ಮನಸ್ಸಿನ ಕನೆಕ್ಷನ್ ಇನ್ನೊಂದು ಮನಸ್ಸಿನ ಜೊತೆಗಾಗಿದೆ. ಅವ್ರ ಸಂಬಂಧದಲ್ಲಿ ಯಾರೇ ಇರ್ಬೋದು, ಆದರೆ ಈ ಮನಸ್ಸಿನ ಸತ್ಯ ಕನೆಕ್ಷನ್ ಇನ್ನೊಂದು ಮನಸ್ಸಿನ ಜೊತೆಗಾಗಿದೆ. ಯಾವ ಮನಸ್ಸು ಪತಿತಿದೆ. ಅದಕ್ಕೆ ಮನಸ್ಸುಗಳ ಜೊತೆಗೆ ಈ ಮನಸ್ಸೇನು ಕನೆಕ್ಟ್ ಆಗಿದೆಯಲ್ಲ, ಬಾಬಾ ಹೇಳ್ತಾರೆ ಇದನ್ನು ತೆಗೆದು ಕೇವಲ ಈ ಮನಸ್ಸನ್ನು ಶುದ್ಧೀಕರಣ ಮಾಡಲಿಕ್ಕೆ, ಈ ಮನಸ್ಸನ್ನು ಪುನಃ ಸಮರ್ಥ ಮಾಡೋದಕ್ಕಾಗಿ ಕೇವಲ ಇದನ್ನು ಬಾಬಾಗೆ ವಾಪಸ್ ಅರ್ಪಿಸ್ಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮೋಹ ಜೀತಾಗ್ರಿ. ಎಲ್ಲೆಲ್ಲಿ ಮನಸ್ಸಿನ ಮೋಹ ಅನೇಕ ಮನಸ್ಸುಗಳ ಜೊತೆಗೆ ಆಗಿ ಕೂತ್ಕೊಂಡಿದೆಯಲ್ಲ, ಅದರಿಂದ ಮುಕ್ತಾಗ್ರಿ. वरदान, सर्वशक्तिवान के साथ की स्मृति द्वारा समस्याओं को दूर भगाने वाले परमात्मा स्नेही भव. ಸರ್ವಶಕ್ತಿವಂತ ತಂದೆಯ ಜೊತೆಯ ಮೂಲಕ ಸಮಸ್ಯೆಗಳನ್ನು ದೂರ ಓಡಿಸುವಂತಹ ಪರಮಾತ್ಮ ಸ್ನೇಹಿಗಳು ಆಗ್ರಿ. जो बच्चे परमात्मा स्नेही को सदा साथ रखते हैं. ಯಾರು ಪರಮಾತ್ಮ ನಿಜವಾದ ಸ್ನೇಹಿ ಇದ್ದಾರ, ತನ್ನ ಸ್ನೇಹಿತನನ್ನು ಪರಮಾತ್ಮ ನನ್ನ ಸ್ನೇಹಿತ ಮಾಡ್ಕೊಂಡಿದ್ದಾರಂದ್ರೆ ಯಾವಾಗಲೂ ಬಿಟ್ಟಿರುವುದಿಲ್ಲ, ಸದಾ ಜೊತೆ ಮಾಡ್ಕೊಂಡೇ ಇರ್ತಾರೆ. ಯಾಕಂದರೆ ಪರಮಾತ್ಮ ಸ್ಥೂಲ ವ್ಯಕ್ತಿಯಲ್ಲ. ನಾ ಎಲ್ಲಾದರೂ ಇಂಥ ಪ್ಲೇಸಿಗೆ ಹೋದ್ರೆ ಜೊತೇಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನಲಿಕ್ಕೆ. ನಿರಾಕಾರ ಅಶರೀರಿ ಬಾಬಾರವರನ್ನು ಬುದ್ಧಿಯಿಂದ ಸದಾ ನನ್ನ ಜೊತೆಯಲ್ಲಿ ಅನುಭವ ಮಾಡೋದಿದೆಯಲ್ಲ, ಅದು ನಿಜವಾಗಿಯೂ ಸ್ನೇಹಿಯಾಗಿದ್ರೆ ಅವ್ರು ಬಾಬನ ಒಂದು ಕ್ಷಣನೂ ಬಿಡೋದಿಲ್ಲ. ಇಸಿಲಿಯೇ ಕೋಯಿ ಭಿ ಸಮಸ್ಯೆ ಸಾಮನೆನೇ ಆತಿ. ಯಾರು ಪರಮಾತ್ಮನ ತಮ್ಮ ಜೊತೆಗಾರ ಮಾಡ್ಕೊಂಡಿದ್ದಾರೋ, ಜೊತೆಯಲ್ಲಿ ಭಗವಂತ ಇದ್ದಾರೋ, ಅವ್ರಿಗೆ ಹೆಂಗೆ ಮಾಯಾ ಬರಕ್ಕೆ ಸಾಧ್ಯ ಅಂತ. जिनके साथ स्वयं सर्वशक्तिवान बाबा है उनके सामने समस्या ठहर नहीं सकता. ಯಾರ ಜೊತೆಯಲ್ಲಿ ಸ್ವಯಂ ಸರ್ವಶಕ್ತಿವಾನ್ ಬಾಬಾ ಇದ್ದಾರೋ ಅವ್ರ ಎದುರುಗಡೆ ಯಾವ ಸಮಸ್ಯೆನೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಹುಡ್ತದ, ಅವ್ರು ವಹಿ ಖತಮ್ ಕರ್ದೋ. ಅಕಸ್ಮಾತ್ ಎಲ್ಲರ ಸಮಸ್ಯೆ ಆಗ್ತದಂದ್ರೆ ಸಮಸ್ಯೆ ಆಗಬಾರ್ದಂತಿಲ್ಲ, ರೆಜಿಸ್ಟ್ ಮಾಡಬಾರ್ದು. ನಂಗೆ ಸಮಸ್ಯೆನೇ ಬರಬಾರ್ದಪ್ಪ, ಆರಾಮ್ ತಪ್ಪಾರ್ದು, ಹಿಂಗೆ ಆಗಬಾರ್ದು, ಹಿಂಗೆ ನಡಿಬಾರ್ದು, ಹೀಗೆಲ್ಲ ಆಗೋದು ನಾನು ನೋಡ್ಲಿಕ್ಕೆ ಇಷ್ಟ ಆಗಲ್ಲ, ರೆಜಿಸ್ಟೆನ್ಸ್ ಇರಬಾರ್ದು, ಹಿಂಗೆ ಆಗಬಾರ್ದು ನಡಿಬಾರ್ದಂತ. ಆದರೆ ಬಾಬಾ ಅಂತಾರೆ ಸಮಸ್ಯೆ ಆಗ್ತದ, ಸಮಸ್ಯೆ ಕ್ರಿಯೇಟ್ ಆಗ್ತದ, ಆದರೆ ಅದನ್ನು ತುರಂತ ಅಲ್ಲಿಂದಲೇ ಖತಮ್ ಮಾಡಿಬಿಡ್ರಿ, ಸಮಸ್ಯೆ ಬೆಳೆಸಬೇಡ್ರಿ ಅಂತ ಹೇಳ್ತಾರೆ ಬಾಬಾ. अब समस्याओं का ಬರ್ತ್ ಕಂಟ್ರೋಲ್ ಕರೋ. ಸಮಸ್ಯೆ ಹುಟ್ಟಲಾರ್ದಂಗೂ ಮಾಡ್ರಿ, ಹುಟ್ಟಬಾರ್ದು ಅನ್ಬೇಡ್ರಿ, ಹುಟ್ಟಿದ್ದನ್ನು ಎಂಡ್ ಮಾಡ್ರಿ, ತುರಂತ ಅದು ಬೆಳಗೊಡಿಸ್ಬೇಡ್ರಿ. ಆಮೇಲೆ ಆ ಸಮಸ್ಯೆಗಳು ಕ್ರಿಯೇಟ್ ಆಗಲಾರ್ದಂಗೆ, ಅಂದರೆ ಸಮಸ್ಯೆ ಯಾವಾಗ ಕ್ರಿಯೇಟ್ ಆಗ್ತದಂದ್ರೆ ಮನಸ್ಸಿನ ಪಟಲದ ಮೇಲೆ ಏನೆಲ್ಲ ನಕಾರಾತ್ಮಕ ಸಕಾರಾತ್ಮಕ ವಿಚಾರಗಳು ಹೈದು ಹೋಗ್ತಾ ಇದ್ದಾವ, ಅದು ನಂದಂತ ಅಂದ್ಕೊಂಡು ಐಡೆಂಟಿಟಿ ಮಾಡ್ಕೋತೀನಿ ನಾನು, ನನ್ನ ಮನಸ್ಸು ಅಂಥೇಳಿ ಆ ನೆಗೆಟಿವ್ ವಿಚಾರ ನಂಗೆ ಸಮಸ್ಯೆಯಾಗಿ ಎದುರು ನಿಂದಿರ್ತದ. ಅದಕ್ಕೆ ಬಾಬಾ ಅಂತಾರೆ ಅದ್ರ ಬರ್ತ್ ಕಂಟ್ರೋಲ್ ಮಾಡಿಕೊಡ್ರಿ. ಸದಾ ನೆನಪಿಟ್ಕೊಳ್ರಿ ಸಂಪೂರ್ಣತೆಯ ಸಮೀಪ, ಸಂಪೂರ್ಣತೆಯನ್ನು ನಾ ಇರುವುದೇ ಆತ್ಮ ಸಂಪೂರ್ಣ ಇದೀನಿ ಅನ್ನೋದನ್ನು ಭಾಳ ಸಮೀಪ ತೊಗೊಂಬನ್ರಿ. ಆವಾಗ ಸಮಸ್ಯೆಗಳು ತಾನಾಗಿಯೇ ದೂರ ಆಗ್ತವೆ. ಸ್ಲೋಗನ್, ಪ್ಯಾರೇ ಬನ್ನಿಕೆ ಪುರುಷಾರ್ಥ ನಹಿ ಕರೋ. ಪ್ಯಾರ ಆಗುವ ಪುರುಷಾರ್ಥ ಎಂದಿಗೂ ಮಾಡಲಿಕ್ಕೆ ಹೋಗಬೇಡ್ರಿ, ನ್ಯಾರ ಆಗುವ ಪುರುಷಾರ್ಥ ಮಾಡಿರಿ. ಲೌಕಿಕದಲ್ಲಿ ಕೂಡ ನಾವು
ಎಷ್ಟು ಸಾಧ್ಯ ಅಷ್ಟು ಇವ್ರ ಮನ ಮೆಚ್ಚಿಸ್ಕೋಬೇಕು, ಇವ್ರಿಗೆ ಇಷ್ಟ ಆಗಬೇಕು, ಇವರಿಗೆ ಕಷ್ಟ ಅನಿಸುವ ಅಥವಾ ಅವರಿಗೆ ಪಸಂದ್ ಆಗ್ಲಾರ್ದು ಏನೂ ಮಾಡಬಾರ್ದು ಅಂತ ನೋಡ್ತೀವಿ. ಬಾಬಾ ಹೇಳ್ತಾರ, ಪಸಂದಾಗು ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದರೆ ಪಸಂದ್ ಮಾಡ್ಬೋದು, ಪಸಂದ್ ಮಾಡದೇ ಇರಬಹುದು. ಯಾಕಂದರೆ ಇದು ಎಲ್ಲವೂ ಮೊದಲೇ ನೂಂದಿದೆ. ಆದರೆ ಬಾಬಾ ಹೇಳ್ತಾರ, ಪ್ಯಾರ ಆಗುವ ಎಲ್ಲರ ಪಸಂದ ವ್ಯಕ್ತಿ ನಾನು ಆಗ್ಬೇಕಂತ ಬಯಸ್ಬೇಡ್ರಿ. ಮೊದಲು ಎಲ್ಲರಿಂದ ಡಿಟ್ಯಾಚ್ ಆಗ್ರಿ. ಡಿಟ್ಯಾಚ್ ಆಗೋದು ಅಂತಂದರೆ ಎಲ್ಲರನ್ನ ಬಿಡೋದು, ಅಥವಾ ಮನೆಯಲ್ಲಿ ಪೇಷಂಟ್ ಇದ್ದರು ಅಂದ್ರೆ ಅವ್ರು ಕೆಲಸ ಮಾಡದೇ ಇರೋದು, ಅವ್ರಿಗೆ ಸಹಯೋಗ ಕೊಡದೇ ಇರೋದು, ಇದೆಲ್ಲ ನ್ಯಾರ ಆಗೋದು. ಯಾವುದು ಮನಸ್ಸಿನ ಕನೆಕ್ಟ್ ಆಗಿಬಿಟ್ಟಿದೆ, ಅವ್ರ ದುಃಖ ನನ್ನ ದುಃಖ, ಅವ್ರ ಸುಖ ನನ್ನ ಸುಖ, ಅವ್ರ ಅಪಮಾನ ನನ್ನ ಅಪಮಾನ ಅಂದ್ಕೊಂಡು ಈ ಮನಸ್ಸು ಅಟ್ಯಾಚ್ಡ್ ಒಳಗೆ ಬಂದಿದೆಯಲ್ಲ, ಇದಕ್ಕೆ ಬಾಬಾ ಅಂತಾರ, ಏನು ಮಾಡ್ರಿ, ನ್ಯಾರ ಆಗ್ರಿ. ಇದು ಇವರು ರೋಲ್ ಒಳಗೆ ನಡೀತಾ ಇರೋದು ಯಾವುದೂ ಸತ್ಯ ಅಲ್ಲಿದು. ಇದು ಕೇವಲ ಅವರ ಪಾತ್ರದಲ್ಲಿ ಡ್ರಾಮಾ ಅನುಸಾರ ಸಿಕ್ಕಿರುವಂಥ ದೃಶ್ಯಗಳು ಮಾತ್ರ. ಇಷ್ಟು ಯಾವಾಗ ನಾಲೆಜ್ಫುಲ್ ಆಗಿ ನಡಿತೀವಿ, ಆಗ ಬಾಬಾ ಹೇಳ್ತಾರ, ಪ್ಯಾರ ಆಗೋ ಬದಲಾಗಿ ನೀನು ನ್ಯಾರ ಆಗಿಬಿಟ್ಟಿ ಅಂದ್ರೆ, ಡಿಟ್ಯಾಚ್ ಆಗಿಬಿಟ್ಟಿ, ನೀ ಆತ್ಮ ಆಗಿಬಿಟ್ಟಿ ಅಂತಂದ್ರೆ ಬಾಬಾ ಹೇಳ್ತಾರ, ಸ್ವತಃ ಎಲ್ಲರ ಪ್ಯಾರ ಆಗೇ ಬಿಡ್ತೀರಿ. ಆ ವ್ಯಕ್ತಿ ಶಾರೆ ಸದಾ ಅಚ್ಚಲ್ ಅಡೋಲ್ ಏಕರ ಸ್ಥಿತಿಯ ಅನುಭವ ಮಾಡ್ರಿ. ಸಮಯ ಪ್ರತಿ ಸಮಯ ಅನೇಕ ಪ್ರಕಾರದ ವಿಘ್ನಗಳು ಬರ್ತಾನೆ ಇರ್ತಾವ. ಕೆಲವು ಒಳ್ಳೆಯವು, ಕೆಲವು ಒಳ್ಳೊಳ್ಳೆಯ ಅನನ್ಯ ವಿದ್ಯಾರ್ಥಿಗಳು ಕೂಡ ಮಾಯೆಗೆ ವಶೀಭೂತ ಆಗಿಬಿಡ್ತಾರೆ. ಅಂದರೆ ಬಾಬನ ಪಕ್ಕಾ ಮಕ್ಕಳು, ಪಕ್ಕಾ ಮಕ್ಕಳು ಕೂಡ ಮಾಯೆಗೆ ವಶೀಭೂತ ಆಗ್ತಾರೆ. ಅವ್ರು ವಶೀಭೂತಾಗಿ ಏನು ಬ್ಲೇಮ್ ಮಾಡ್ತಾರಂದ್ರೆ, ಇವ್ರು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನನಗೆ ಕೇರ್ ಮಾಡಲಿಲ್ಲ, ಇಲ್ಲಿ ನನಗೆ ಸಪೋರ್ಟ್ ಕೊಡಲಿಲ್ಲ, ಅದಕ್ಕೆ ನಾವು ಹೊರಗೆ ಬಂದ್ವಿ ಅಂತ ಅವ್ರು ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಅವರಿಗೆ ಬಂದಂಥ ಪರೀಕ್ಷೆಗಳೊಳಗೆ ಅವರಿಗೆ ಅದನ್ನು ಫೇಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅವರು ಫೇಲ್ ಆದರು ಅಂತಾರೆ ಬಾಬಾ. ಅವರು ಮಾಯೆಗೆ ವಶೀಭೂತ ಆದರು, ಬಸ್ ವಶೀಭೂತಾಗಿ ಅಷ್ಟಕ್ಕೆ ಬಿಡೋದಿಲ್ಲ. ಎಂಟಿ ಹೋ ಜಾತೆ ಹೇ ವಾಪಸ್ ಬೀಕೆ ಅಂತಂದ್ರೇ ಅವರಿಗೆ ವಿರೋಧ ಕರ್ಮ ಮಾಡೋದು, ವಿರೋಧ ಕಾಮೆಂಟ್ಸ್ ಮಾಡೋದು. ತೋ ಸೇವಾ ಮೇ ಡಿಸ್ಟರ್ಬ್ ಕರ್ತೆ ಹೇ. ಭಾಳ ಜನ ಇದ್ದಾರೆ ಯಜ್ಞದಲ್ಲಿ, ಆದಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ. ಅವ್ರದ್ದು ಏನಪ್ಪ ಅಂತಂದ್ರೆ, ಒಳ್ಳೊಳ್ಳೆ ಮಕ್ಕಳು ಕೂಡ ಮಾಯೆಗೆ ಫೇಲ್ ಆಗ್ತಾರೆ, ಆದರೆ ಇರುವಂಥ ಬೀಕೆಗಳಿಗೆ ಬ್ಲೇಮ್ ಕೊಡ್ತಾರೆ, ಇವರಿಂದ ಆಯಿತು ಅಂತ. ಒಂದು. ಎರಡನೇದು, ಅವರು ಬಾಬನ ಕೈ ಬಿಟ್ಟು ಹೋಗಿದಾರಂದ್ರೆ ಅಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ಡಿಸ್ಟರ್ಬ್ ಕರ್ತೆ ಇರುತ್ತೆ. ಏನಾದರೂ ನಿಂದನೆ ಮಾಡೋದು, ಹೆಸರು ಕೆಡಿಸೋದು, ಇವ್ರು ಇಂಥವ್ರು ಹಿಂಗದಾರ ಅಂತ ತಿಳ್ಕೊಂಡು ಡಿಸ್ಟರ್ಬ್ ಮಾಡ್ತಾರೆ. ಐಸಾ ಸಮಯ ಪರ್ ಘಬರಾತಿತ್ತು ನೀವು ಬಾಬಾ ಅಂತಾರ. ಅವರು ಬಿಕೆ ಆಗಿರೋದು ಡ್ರಾಮಾದೊಳಗೆ, ಅವ್ರ ಮಾಯೆಗೆ ವಶೀಭೂತ ಆಗಿರೋದು ಡ್ರಾಮಾದೊಳಗೆ, ಅವ್ರು ವಿಘ್ನ ಆಗ್ತಾ ಇರೋದು ಡ್ರಾಮಾದಲ್ಲಿ ನೂಂದಿದೆ. ಅಂದಮೇಲೆ ಬಾಬಾ ಅಂತಾರೆ, ನೀವು ಗಾಬರಿ ಆಗ್ತಾ ಇಲ್ಲಲ್ಲ, ಯಾಕೆ ನೀವು ಅಂದರೆ ನಿರಾಕಾರ ಆತ್ಮ, ನೀ ಗಾಬರಿ ಆಗೋದಿಲ್ಲಲ್ಲ. ಅವ್ರು ಏನಾರೇ ಮಾಡಲಿ ಮಾಡ್ತಾರ. ನಿನ್ನೇನು ಹೇಳಿದ್ರೆ ಬಾಬಾ, ಅವರು ಹಾಕೋರೇ ವಿಘ್ನ, ಯಾಕ ಪಾಪದ ಕೂಡ ತುಂಬಬೇಕಾಗಿದೆ. तो एक होता है उनके प्रति कल्याण के भाव से तरस रखना, ದಯಾ ಪಡ್ರಿ. ಯಾಕಂದರೆ ಯಾರು ರೋಲ್ನ ಮೂಲಕ ಏನು ಮಾಡಿದಾರೋ ಅವರು ರೋಲ್ ಆ ಕರ್ಮವನ್ನು ಅನುಭವಿಸ್ಲೇಬೇಕು, ಆ ಫಲವನ್ನು ಅನುಭವಿಸ್ಲೇಬೇಕು. ಅಂದಮೇಲೆ ಬಾಬಾ ಅಂತಾರ, ನಿಮಗೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಇರಬಾರ್ದು, ದಯಾಭಾವ ಇರಲಿ. ಆದರೆ ಆ ಕಾರಣದಿಂದ ನೀವು ಸ್ಥಿತಿ ಕೆಡ್ತದ ಚಿಂತನೆ ಮಾಡ್ತೀರಿ, ಚಿಂತೆ ಮಾಡ್ತೀರಿ, ಇವ್ರು ಏನಪ್ಪ ಸುಮ್ಮನೆ ಬಿಟ್ಟು ಹೋಗಿದ್ದಲ್ದೆ ಮತ್ತು ಮ್ಯಾಲೆ ಇಷ್ಟು ದೊಡ್ಡ ಬ್ಲೇಮ್ ಮಾಡ್ತಿದ್ದಾರಲ್ಲ ಅಂತ ನೀವು ಗಾಬರಿ ಏನಾಗೋದಿಲ್ಲಲ್ಲ. ಬಾಬಾ ಕೇಳ್ತಾರೆ, ಗಾಬರಿ ಆಗುವ ಆಗಿಲ್ಲ, ಅಥವಾ ವ್ಯರ್ಥ ಸಂಕಲ್ಪ ನಡೆಸುವಂಗಿಲ್ಲ. ಇವ್ರು ಏನು ಈ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರ, ನಿಂದನೆ ಮಾಡ್ತಾ ಇದ್ದಾರ, ಹೆಸರು ಕೆಡಿಸ್ತಾ ಇದ್ದಾರ, ಬಿಟ್ಟಾರ ಪಸಂದಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಇಲ್ಲ, ಅವ್ರು ಬಿಟ್ಟಾರ ಅಂತಂದ್ರೆ ಅವರು ವಿಘ್ನರೂಪ ಆಗೋರೆ, ಅವರು ಸಮಸ್ಯೆ ಕ್ರಿಯೇಟ್ ಮಾಡೋರೆ, ಡಿಸ್ಟರ್ಬ್ ಮಾಡೋರೆ. ಬಾಬಾ ಅಂತಾರೆ, ಅವ್ರು ಏನ ಮಾಡ್ಲದು ನೊಂದಿದೆ, ನೀ ತಲೆ ಕೆಡಿಸ್ಕೋಬೇಡ, ನೀ ಗಾಬರಿ ಆಗಬೇಡ. ಅವರು ನಮ್ಮ ಹೆಸರು ತಗೊಂಡು ಈ ಥರ ಎಲ್ಲ ಮಾಡ್ತಿದ್ದಾರ, ಅಥವಾ ಬಾಬನ ಹೆಸರು ತಗೋತಿದ್ದಾರ, ಬ್ರಹ್ಮಕುಮಾರಿಸನ ಹೆಸರು ತಗೋತಿದ್ದಾರಂತ ನೀವು ತಲೆ ಕೆಡಿಸ್ಕೋಬೇಡ್ರಂತಾರೆ ಬಾಬಾ. जो हर आत्मा के पाठ को साक्षी दृष्टा स्थिति में रहकर देखते हैं, वह अचल अडोल एक रस रहते हैं. ಯಾರೋ ಪೂರ ಸಾಕ್ಷಾತ್ ಬಾಬನ ಕಾರ್ಯಕ್ಕೆ, ಈ ಬ್ರಹ್ಮಕುಮಾರಿ ಸಂಸ್ಥೆಗೆ ಇದೊಂದು ಭಗವಂತನ ಸಂಸ್ಥಾ ಅದ, ಭಗವಂತನ ಮಹಾನ್ ಕಾರ್ಯ ನಡೀತಾ ಇದೆ ಅಂತ ತಿಳ್ಕೊಳ್ಳಲ್ಲ.
ಒಟ್ಟಾರೆ ಇವ್ರ ಬೀಕೆಗಳು ಇವ್ರು ಹಿಂಗದಾರ ಅಂತ ಅವ್ರು ನಿಂದನೆ ಮಾಡ್ತಾರತ್ತಂದ್ರ ಬಾಬಾ ಹೇಳ್ತಾರ ಅಂಥವ್ರಿಗೂ ಸಾಕ್ಷಿ ದೃಷ್ಟ ಭಾವದಿಂದ ನೋಡಿದ್ರೆ ಮಾತ್ರ ನಿನ್ನ ಸ್ಥಿತಿ ಸದಾ ಅಡೋಲಾಗಿರ್ಲಿಕ್ಕೆ ಅಲುಗಾಡದಂಥ ಸ್ಥಿತಿನಿಂದ ಆಗಬೇಕು ಅಂತಾರೆ ಬಾಬಾ. ಅಂಥ ಸ್ಥಿತಿ ತಯಾರು ಮಾಡ್ಕೊಳ್ಳದೆ ಈ ವಿದ್ಯೆಯ ಒಂದು ಮುಖ್ಯ ಗುರಿಯಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ವರದಾನದ ಅನುಭೂತಿ ಮಾಡೋಣ. ನಾನು ಪರಮಾತ್ಮ ಸ್ನೇಹಿ ಆತ್ಮ, ಪರಮಾತ್ಮನ ಅತ್ಯಂತ ಪ್ರಿಯವಾದ ಸಂತಾನವಾಗಿರುವೆ. ನನ್ನ ಮುಖ್ಯ ಉದ್ದೇಶ ಸದಾ ಪರಮಾತ್ಮನ ಸಂಘದಲ್ಲಿ ಜೊತೆಯಾಗಿರುವುದು, ಕಂಬೈಂಡ್ ಆಗಿರುವುದು, ಸಮಾನತೆಯ ಅನುಭವ ಮಾಡುವುದೇ ನನ್ನ ಮುಖ್ಯ ಲಕ್ಷ್ಯವಾಗಿದೆ. ಅದಕ್ಕಾಗಿ ನಾನೀಗ ಪರಮಾತ್ಮನಿಗೆ ಪ್ರಿಯ ಆಗೋದಕ್ಕಾಗಿ ಮೊಟ್ಟ ಮೊದಲು ಎಲ್ಲ ಮನಸ್ಸಿನ ಸಂಬಂಧಗಳು ಏನೆಲ್ಲ ಆಕರ್ಷಣೆ ಇದೆಯೋ ಅದೆಲ್ಲದರಿಂದ ನ್ಯಾರ ಆಗಿರುವೆ. ಅರ್ಥಾತ್ ಇದು ಯಾವುದೂ ಸತ್ಯವಲ್ಲ. ಈ ನಾಟಕದೊಳಗೆ ಈ ಪಾತ್ರದ ಕಣ್ಣಿಗೆ ಕಾಣುತ್ತಿರುವಂತಹ ಯಾವುದೇ ದೃಶ್ಯ ಕೇವಲ ರೆಕಾರ್ಡೆಡ್ ಫಿಲಮ್ನ ಮೂಲಕ ಪ್ಲೇ ಆಗ್ತಾ ಇದೆ. ಯಾವ ದೃಶ್ಯವೂ, ಯಾವ ಘಟನೆ, ಯಾವ ಮಾತು ಕೂಡ ಇಲ್ಲಿ ನಡೀತಾ ಇರುವುದು ಸತ್ಯವಲ್ಲ. ಹೀಗಾಗಿ ನಾನು ಈ ಯಾವುದೇ ವಿಷಯಕ್ಕೆ ವಿಚಲಿತವಾಗದೆ, ಹೆದರಿಕೊಳ್ಳದೆ, ಕೇವಲ ಸಾಕ್ಷಿ ಭಾವದಿಂದ ಎಲ್ಲರಿಗೂ ಕ್ಷಮಾ ಮಾಡುತ್ತಾ ಬಾಪ್ ಸಮಾನ ಸ್ಥಿತಿಯ, ನಿರ್ವಿಘ್ನ ಸ್ಥಿತಿಯ, ನಿಶ್ಚಿಂತ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.